ತೋರಿಸೋಣ. ಪೂಜೆ ಮಾಡಿಸ್ಕೊಂಡು ತಂದಿದ್ದಲ್ಲ ಅಭಿ? ಹಾಂ, ಪೂಜೆ ಮಾಡಿಸಿ ಜಸ್ಟ್ ತಂದಿದ್ದು. ಹೋಣ ಓಡಿಸೋದು ನೀನು. ಹೋಣ ಒಳಗಡೆ ಇವತ್ತೇ ಕೂರ್ತಾ ಇರೋದು ನೀವು. ಲಾಂಗ್ ರೈಡು ಆನ್ ಜೀಪ್. ಮಸ್ತಿದೆ ಅಭಿ ಎಲ್ಲ ಒಳಗಡೆ. ಒಳ್ಳೆ ಸ್ಪೇಸ್ ಕೊಟ್ಟೇನೆ ಗಾಡಿ. ಮಸ್ತ್ ಮಗ. ಕ್ಯಾಮ್ರಾ ನಿಂತದ ಮರ ಬೀಳತ್ತ. ಸ್ವಲ್ಪ ಶೈಕ್ ಇದೆ. ಫಸ್ಟ್ ಇದು ಫಸ್ಟ್ ನನ್ನ ಮಗಳದ್ದು ಅಯಾಬುಸ. ಬರೋಣ. ಗೇರ್ ಇದೆ ತಾನೆ? ಗೇರ್ ಇದೆ, ಇಲ್ಲಿದೆ ಗೇರ್ ಇಲ್ಲಿರೋದಾ? ಇಲ್ಲಿ ಹ್ಯಾಂಡ್ ಬ್ರೇಕ್, 3 ಸೀಟರ್. ಗಣೇಶ ಕೂರ್ಸಾಗಿದೆ ಗಾಡೀಲಿ. ಗಣೇಶ ಕೂರ್ಸಾಗಿದೆ. ಗಾಡಿ ಮಾತ್ರ ನಾವು ಕಾರ್ ಹೊಡೆದಂಗೆ ಹೊಡೆಯೋಕ್ಕಾಗಲ್ಲ. 100-120 ಹೊಡೆಯೋಕ್ಕಾಗಲ್ಲ. 60 ಕಿಲೋಮೀಟರ್ ಸ್ಪೀಡ್ ಅಷ್ಟೇ ಲಾಸ್ಟ್. ಎಷ್ಟು? 60 ಲಾಸ್ಟ್. 60 ಲಾಸ್ಟಾ? 60 ಲಾಸ್ಟ್. ಹಾಂ, ಸಾಧಾರಣ ನೀನು ಶಿವಮೊಗ್ಗ ಹೋಗ್ಬೇಕಂದ್ರೆ ಬೆಳಿಗ್ಗೆ ಹೊರಟ್ರೆ ಮಧ್ಯಾಹ್ನ ಹೋಗ್ಬೋದು. ನನ್ನ ಲೆಕ್ಕಾಚಾರದಲ್ಲಿ ಸ್ಪೀಡ್ ಲೆಕ್ಕ 60 ಲಾಸ್ಟ್. ಲೋಡ್ ಇದ್ರು ಅಷ್ಟೇನಾ? ಅಷ್ಟೇ ಲಾಸ್ಟ್. ರೋಡ್ ಇದ್ರೆ ಚೂರು ಓಡ್ಬೋದು ಅಷ್ಟೇ. 5 ಕಿಲೋಮೀಟರ್ ಜಾಸ್ತಿ ಓಡ್ಬೋದು. ರಿವರ್ಸ್ ಇನ್ ಕ್ಯಾಮ್ರಾ ಬೇಡ, ಇಲ್ಲೇ ಓಪನ್ ಇದೆ ನೋಡು. ಅಲ್ಲ, ಫುಲ್ 3 HD ಕ್ಯಾಮ್ರಾ. ನಾನು ಒಳಗೆ ಕೂತಂಗಾಯ್ತು. ಸೇಮ್ ಬರುತ್ತೆ. ನಾನು ಇಷ್ಟೇ ಬರುತ್ತೆ ಏನಲ್ಲ? ಗೇರ್ ಅದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬಂದಿದೆ ಅಷ್ಟೇ. ಮುಂಚೆಗಿಂತ ಎಷ್ಟು 1.5 ಅಡಿ ಜಾಸ್ತಿ ಮಾಡ್ಯಾನೆ. ಏನು ಗಾಡಿ ಬಾಡಿಲೇ ಇದು ಹೊಸ ಮಾಡಲ್ಲ? ಹೊಸ ಮಾಡಲು ಸ್ಟ್ರಾಂಗ್ ಅಂತ. ಮುಂಚೆ ಮಾಮೂಲಿ ಜೀತೋ ಅಂತಾರೆ ಇದಕ್ಕೆ. ಕಂಪ್ನಿ ಯಾವ್ದು ಬಿ? ಟಾಟಾನ? ಮಹೇಂದ್ರ ಜೀತೋ. ಮೇಡ್ ಇನ್ ಇಂಡಿಯಾ. ಮಹೇಂದ್ರ ಟಾಟಾ ನಮ್ದು ಇಂಡಿಯಾದ್ದೆ. ಈಚರು ನಮ್ಮ ಮೈಸೂರಿಂದ. ಆ್ಯಕ್ಚುಲಿ ಅದು ಇಂಡಿಯಾದ್ದೆ. ಬಟ್ ಸ್ವಲ್ಪ ಟೈಮ್ ಹಿಂದೆ ಹೋಗಿತ್ತು. ಈಗ ರಾಯಲ್ ಎನ್ಫೀಲ್ಡ್ ಅವ್ರು ಪರ್ಚೇಸ್ ಮಾಡೋಕ್ಕೆ ಹೋಗಿ ಈಚರ್ ರನ್ನಿಂಗ್ ಇದೆ. ಈ ಸಣ್ಣ ಗಾಡಿಗೆಲ್ಲ ಮಹೇಂದ್ರನೇ ಬೆಸ್ಟ್. ತಾರ್ ರಾಕ್ ಸೀಟರ್ ಅಲ್ಲ. ಹೋಗೋದೊಂದು ಬಾಡಿಗೆ ಉಂಟಂತೆ. ಎಲ್ಲಿ ಹೋಗ್ಬೇಕು ನಾಳೆ? ಇವತ್ತು ಉಂಟು. ಹೋಗೋದ್ರೆ ಹೋಗೋಣ ಬಾ. ಬಾಡಿಗೆ ಈಗ ವ್ಲಾಗ್ ಮಾಡಿ ಎಡಿಟ್ ಮಾಡಿದ್ರೆ ನಂದು ಆಗೋಗುತ್ತೆ. ಹೋದ್ರೆ ಕತೆ ಮುಗೀತು ಅಷ್ಟೇ. ಎಡಿಟಿಂಗ್ ಕೂತ್ರೆ ಮುಗೀತು ನನ್ನ ಕತೆ. ಯೂಟ್ಯೂಬ್ ಇದೆ ಅಭಿ ಫ್ಯೂಚರು. ಆದ್ರೆ ಕಂಟಿನ್ಯೂ ಬಿಡ್ಬೇಕಷ್ಟೇ ವಿಡಿಯೋ. ನೀನು ನಂದು ಗ್ಯಾಪ್ ಆಗತ್ತೆ. ವಿಡಿಯೋ ಮಾಡಿದ್ರೆ ಪಕ್ಕಾ ಕ್ಲಿಕ್ ಆಗ್ತೀಯ. ಈಗ ಸುಮಾರು ನಿನಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡಿದ್ಲ ಇದಾರಲ್ಲ, ಅವ್ರು ಸರ್ಚ್ ಮಾಡೋದೇ ಬೇಡ ನಿನ್ನ. ಬರುತ್ತೆ ಪೂರ್ತಿ ಅಲ್ಲ? ಸುಮಾರು ಜನ ಹೇಳಿರೋ ಅವರಲ್ಲೆಲ್ಲ ವಿಡಿಯೋ ಮಾಡ್ತಿಲ್ಲ. ತೀರ್ಥಹಳ್ಳಿ ನಿಯರ್ ಅಲ್ಲಿ ಆಲ್ಮೋಸ್ಟ್ ಸುಮ್ಮನೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡ್ರೆ ಆ ಲೊಕೇಶನ್ ಅಲ್ಲಿ ತೋರಿಸುತ್ತೆ. ನೋಡಿದ್ದು ಲೊಕೇಶನ್ ಅಲ್ಲಿ ಇನ್ಸ್ಟಾದಲ್ಲಂತೂ ತೀರ್ಥಹಳ್ಳಿ ಅಂತ ಹೊಡೆದ್ಬಿಟ್ರೆ ನಿಂದು ಫಸ್ಟ್ ವಿಡಿಯೋ ಬರುತ್ತೆ. ಚೆನ್ನಾಗಿದೆ. ಕಂಟಿನ್ಯೂ ಇನ್ಸ್ಟಾಗ್ರಾಮ್ ಡೈಲಿ ಬಿಡ್ತೀನಿ ಆಯ್ತಾ ರೀಲ್ಸು. ಒಂದೊಂದು ಯೂಟ್ಯೂಬ್ ಮೇಂಟೈನ್ ಮಾಡೋದೇ ಇರೋದು ಇವಾಗ. ಅದೊಂದು ಆಮೇಲೆ ನಂದು ಆಫೀಸ್ ಒಂದು ಓಪನ್ ಮಾಡ್ತೀನಿ, ಕನ್ಸಲ್ಟೆಂಟ್ ಅಂತ. ಇದ್ರದ್ದೇ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಓಪನ್ ಮಾಡ್ತೀನಿ. ಅದ್ರದ್ದೊಂದು ಇದು ಮಾಡ್ತೀನಿ. ಟ್ರಾನ್ಸ್ಪೋರ್ಟ್ ಅಂತ ಅಂದರೆ ವೆಹಿಕಲ್ ಇಂದು ಈ ಥರ ಗೂಡ್ಸ್ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಲೋಡ್ಗಳಿಂದಲ್ಲ. ಗಿಣಿ ಸಿಕ್ಕಿದ್ದ ಮರ ಬೆಳಿಗ್ಗೆ ಕರಿಬೇಕು ಅಂದ್ಕೊಂಡೆ ಮಾಡ್ತಾ ಇದ್ದೀನಿ. ಗಡಿ ಬಿಡಿ ಎಲ್ಲಿ? ಇಲ್ಲೇ ಇದ್ದ ಪೇಟೆಲ್ಲ. ಅಮ್ಮ ಕರ್ಕೊಂಡು ಬಂದಿದ್ದೆ. ನಮ್ಮದಲ್ಲಿ ನಾನ್ AC ಗಾಡಿ, ನಾವೇ AC ಒರೆಸ್ಕೋಬೇಕು. ಇಲ್ಲಾಂದ್ರೆ ದಾರಿ ಕಾಣೋದು, ನಾವು ಕಾಣೋದು. ಇಷ್ಟಲ್ಲ ಮಳೆ ಬಂದು ಹೋಗಿದೆ. ಪೊಲೀಸರು ಇರ್ಬಿಡಿ ಫುಲ್ಲು. ಪೊಲೀಸ್ನವ್ರು ಒಬ್ಬ ಕಷ್ಟಪಡ್ತಾರೆ ಮಳೆಯಲ್ಲಿ. ಓ ಹಬ್ಬ ಅಲ್ಲ ಇವತ್ತು, ಪೇಟೆ ರಶ್ ಫುಲ್ಲು. ಹೊಸ ಸಜ್ಜ ಕಡೆ ಹೊಡೆಯಲ್ಲ ಗಾಡಿ. ಹೋಗೋಣ ಹೊಸ ಸಜ್ಜ. ಕಾರ್ ಕಲ್ತಿದ್ರೆ ಹೌದಾ ಗಮ್ಮತ್ತೇ ಬೇರೆ. ಕಾರ್ ಕಲ್ತಿದ್ದೆಲ್ಲ ಸೇಮ್ ಏನಲ್ಲ?
ಕ್ಲಚ್ ಮ್ಯಾಟ್ರ್ ಆಗತ್ತಲ್ಲ ಅವಿ ಕ್ಲಚ್ಚು ಗೇರ್ ಎರಡೇ ಮೇನ್, ಆಮೇಲೆ ಸ್ಟೇರಿಂಗ್. 3 ಐಟಮ್ ಬ್ಯಾಲೆನ್ಸಿಂಗ್ ಬಂತಂದ್ರೆ ನೀನು ಎಂತ ಗಾಡಿ ಬರೋದು. ನಂಗೆ ಈಗ ಬಸ್ ಕೊಟ್ಟರು ಹೊಡಿಬೇಕು, ನಮ್ಗೆ ಅಭ್ಯಾಸ ಅಂದ್ರೆ ಓಡಿಸಿ ಅಭ್ಯಾಸ ಇರ್ಬೇಕಲ್ಲ ಅವಾಗ. ತಾರ್ ಗಾಡಿ ಗಮ್ಮತ್ ಗೊತ್ತಿಲ್ಲ. ತಾರ್ ಗಾಡಿ ಟ್ರಯಲ್ ಕೊಟ್ರು ಮೊನ್ನೆ ಆಂಧ್ರ ಶೋರೂಮ್ ಅಲ್ಲಿ. ಶಿವಮೊಗ್ಗದಲ್ಲಿ ಗಾಡಿ ಹೊಡೆದೆ ಕಣ. ಹಿಂದ್ಗಡೆ ಒಬ್ಬ ಗೊತ್ತಿದ್ದ, ಒಂದು ಹುಡುಗಿ ಕರ್ಕೊಂಡ, ಅವ್ರು ಇಬ್ರು ಬರೋದು ಆಕ್ಚುಲಿ ಗಾಡಿಲಿ. ನಾನು ನನ್ನ ಫ್ರೆಂಡ್ ಹೋಗಿದ್ವಾ, ಇನ್ನು ಜೀವಮಾನಕ್ಕೆ ನಾನು ಬಂದ್ರೆ ಅವ್ನು ಟ್ರಯಲಿಗೆ ಬರಲ್ಲ. ನನ್ನ ಜೀವ ಇದ್ರೆ ಬೆಲ್ಲ ಬಿಡ್ಕೊಂಡು ತಿನ್ಬೋದು. 120 ಗಾಡಿ ಒಂದೇ ಸತಿ ಯೂಟರ್ನ್ ಹಾಕ್ದೆ ಅಲ್ಲಿ ಗಾಡಿ ಕೊಪ್ಪ ಹತ್ರ. ಹಿಂಗಂತ ಅಷ್ಟೊತ್ತಿಗೆ ಹೇಳ್ದ, ಅಣ್ಣ 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 ಅಂದ. ಒಂದ್ಸತಿ ಏನಣ್ಣ ಅಂದೆ, ಇಲ್ಲ ಮೆಲ್ಲ ಹೋಗಿ ಅಣ್ಣ. ಮತ್ತೆ 16 ಲಕ್ಷ 18 ಲಕ್ಷದ ಗಾಡಿ ಕೊಟ್ಟು ಮೆಲ್ಲ ಹೋಗಂತೀರ ಮಾರ, ಎಂತ ಜನ ಇರ್ಬೋದು ನೀವು. ಅದ್ರಕ್ಕಿಂತ 800 ತಂಬೋದಲ್ಲ 80,000 ಕೊಟ್ಟು ಮೆಲ್ಲ ಹೋಗೋದಾರೆ. ಹೊಡಿಯೋ ಗಾಡಿ ಹೊಡಿಬೇಕಲ್ಲ. ಹೊಡಿಯೋ ಗಾಡಿ ಹೊಡಿಯಬೇಕು, ಮತ್ತೆಂತ ಕಷ್ಟ ದುಡ್ಡು ಕೊಡ್ಬೇಕು. ಆಮೇಲೆ ಅಣ್ಣ ಹಿಂಗೆಲ್ಲ ಹೊಡಿಬೋದಣ್ಣ ಟ್ರಯಲ್ ಗಾಡಿ. ಟ್ರಯಲ್ಲೇ ಚೆನ್ನಾಗಿ ಕಳಿಸ್ಲಿಲ್ಲ ಅಂದ್ರೆ ಗಾಡಿ ತಗೊಳೋರು ಯಾರು ಬರ್ತಾರೆ. ಮಾತ್ರ ವರ್ಷದ್ದು ಕಪಲ್ಸಿಗೆ ಬೆಸ್ಟ್ ಅಷ್ಟೇ ತಾರು. ಫ್ಯಾಮಿಲಿಗೆಲ್ಲ ಅಲ್ಲೇ ಅಲ್ಲ. ನನ್ನ ಜೀತಾನೇ ಫ್ರೀ ಇದೆ, ಅದಕ್ಕಿಂತ 5 ಜನ ಕೂರ್ಬೋದು ಅದರಲ್ಲಿ. 4 ಜನ. ಅದು ಅನ್ಕಂಫರ್ಟಬಲ್ ಅಲ್ಲಿ ಇಬ್ರು, ಕಂಫರ್ಟಬಲ್ ಇಬ್ರು ಎದುರುಗಡೆ. ಜೋರ ಆಯ್ತಲ್ಲ. ಇಷ್ಟೊತ್ತು ಇರ್ಲಿಲ್ಲ ಮಳೆ. ಇಷ್ಟೇ ಕೂರಕ್ಕೆ ಜಾಗ ಹಿಂಗೆ ಮೂಡ್ ಸ್ಪೀಡೇ ಮಾಡಿರ್ಲಿಲ್ಲಲ್ಲ ನೀವು? ಇಲ್ಲ ಇವತ್ತು ಲೇಟೆಸ್ಟ್ ಇವತ್ತು. ಡಿಫ್ರೆಂಟ್ ಇರ್ಬೇಕಲ್ಲ, ಮತ್ತೊಂದೇ ಕಥೆ ಒಂದೇ ಇದು ಮಾಡಿದ್ರೆ. ತೋರಿಸ್ದೆ ಮೊನ್ನೆ ನಮ್ಮ ಅಡ್ಡಗಳ್ದು. ಅಲ್ಲ ಇವತ್ತು ಇದು ಮಾಡ್ತೀಯಾ, ಮುಂದಿನ ವಾರ ಒಂದು ಟಿಪ್ಪರ್ ತರ್ತೀನಿ, ಅದನ್ನ ಮಾಡು. ಮುಗೀತಲ್ಲಿ ಕ್ರೇಜಿ ಆಗಿರತ್ತೋ. ಅದೆಲ್ಲ ಹೈಟ್ ಹೋಗಿ ಒಂದ್ಸಲ ಲಾರಿ ಕೂತಿದೆ ಆಯ್ತಾ, ಜನ ಗಿಣಿ ಲಾರಿ ಗಿಣಿದಲ್ಲ ಇನ್ನೊಬ್ರದ್ದು ಶಾಪಿಂದ ಕಳ್ಸಿದ. ಹೌದಾ? ಗಿಣಿ ಲಾರಿ ಇರ್ಬೇಕೇನು? ಗಿಣಿದ ಮಾಲಾಸ ಅಲ್ಲ, ಒಂದು ಬರುತ್ತೆ ಮಾಲಾಸ ಬರುತ್ತೆ. ಅಶ್ವಿನ್ ಮತ್ತೆ ಅಮಿತ್ ಅಂತ ನೀರು ಬಂದಾಯ್ತಾ ಬಿ ಅಷ್ಟು ಬೇಗ ಇಳಿದ ತಕ್ಷಣ. ಡ್ಯಾಮ್ ಓಪನ್ ಮಾಡಿದ್ರು ಇರ್ಬೋದು. ಬಸ್ಸೆಲ್ಲ ಇಲ್ಲೂ ನಿಲ್ಸ್ಕೊಂಡ್ಬಿಟ್ಟಾರ ಸಹ್ಯಾದ್ರಿ ಬಸ್ಸೆಲ್ಲ. ನಮ್ಮ ಮಳೆ ಬರ್ತಾ ಇದೆ. ಗ್ಲಾಸ್ ಹಾಕಿಲ್ಲ ಅಂದ್ರೆ ನೀರೆಲ್ಲ ಒಳಗ ಇಷ್ಟು ಹಾಕಿದ್ವಿ. ಎಷ್ಟು ನೀನು ಗಾಳಿ ಆಡಿಸೋಷ್ಟು ಇಟ್ಕೊಂಡು ನಾನು ಕೂಲ್ ಪೇಪರ್ ಹಾಕ್ತಿರ್ಲಿಲ್ಲ ಕಣ. ನನ್ನ ಬಿಸಿಲಲ್ಲಿ ಬಂದು ತುಂಬ ಹೀಟ್ ಆಯಿತು, ಮತ್ತೆ ಯಾವತ್ತಾದ್ರೂ ಹಾಕ್ಸ್ಲೇಬೇಕಲ್ಲ. ಆ್ಯಕ್ಚುಲಿ ಇದು ಓಕೆ, ಬಟ್ ಸೌತ್ಗೆ ಅಂದ್ರೆ ಇದನ್ನ ಎಕ್ಸೆಪ್ಟ್ ಮಾಡಲ್ಲ, ತರಿಸ್ತಾರೆ. ಅಂದ್ರೆ ಅಲ್ಲಿ ಇರೋರಿಗೆ ಮಾತ್ರ, ಹಿಂಗೆ ಹೋಗಿ ಬರೋರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಫುಲ್ ಡೆಡ್ಡಿ ಇರ್ಲಿಕ್ಕಂತಲ್ಲ, ಹಿಂಗೆ ಹೋದ್ರೇ ತೆಗಿಸ್ತಾರೆ ಅದನ್ನು ಕೂಲ್ ಪೇಪರ್ ಹಾಕ್ಸ್ತಾರೆ. 800 ರೂಪಾಯಿ. ನಿನ್ನ ಇವರಿದಾರಲ್ಲ ಯಾರು ಮರ, ರೀಸೆಂಟಾಗಿ ಬಾಳೆಬೆಲೆ ಬಿರಿಯಾನಿ ಪಾಯಿಂಟ್ ಪಕ್ಕ ಇದ್ದಾರಲ್ಲ, ಬಿರಿಯಾನಿ ಪಾಯಿಂಟ್ ಪಕ್ಕ ಅದರಲ್ಲಿ ಹಾಕ್ಸಿರೋದು. ನಿನ್ನೆ ಹೋಗಿ ಒಂದು ವಿಡಿಯೋ ಮಾಡಿದ್ದೆ ನಾನು. ಯಾರು ಬಿರಿಯಾನಿ ಪಾಯಿಂಟ್ ಇಲ್ಲ, ಅವ್ರು ಮಾಡು ಅಂತ ಹೇಳಿಲ್ಲ. ಆಮೇಲೆ ನೋಡಿದ್ರೆ ಇಲ್ಲ. ಈಗ ಅದಕ್ಕೆ ಆಲ್ಮೋಸ್ಟ್ ಆಲ್ ಹಿಂಗೆ ಲೈವ್ ವ್ಲಾಗ್ ಮಾಡೋಣ ಅಂತ ಮಾತಾಡ್ತಾರೆ. ಬೆಸ್ಟ್ ಐಡಿಯಾ. ಮತ್ತು ಸುಮ್ಮನೆ ವಾಯ್ಸ್ ಓವರ್ ಕೊಡ್ತಾ ಹೋಗ್ತಾರೆ ಗಂಟೆ. ಕೆಲವೊಂದು ಮಿಸ್ ಆದ್ರೆ ಕೊಡ್ಬೋದು. ಮತ್ತು ಸುಮ್ಮನೆ ಎಲ್ಲದು ಕೊಡ್ತಾರೆ. ಅದೆಂತ ಎಷ್ಟು ಓಡಿಸ್ತೀರಿ ಮನೆ ಹಿಡಿದಿಲ್ಲ. ಎಷ್ಟು ಹೊಡೆದೆ? 21 ಕಿಲೋಮೀಟ್ರ್ ಹೊಡೆದಿದ್ದೀನಿ ಅಷ್ಟೇ. ನೋಡಿ ಇಲ್ಲಿ ನೆನ್ನೆ ತಂದಮೇಲೆ. ಆ್ಯಕ್ಚುಲಿ ಇದು ಟೈಮ್ ಸೆಟ್ ಮಾಡೋಕ್ಕಂತ ಹೋಗಿ ಇದೆಲ್ಲ ಝೀರೋ ಆಗಿದ್ದು. 120 ಕಿಲೋಮೀಟ್ರ್ ಆ್ಯಕ್ಚುಲಿ ಟೋಟಲ್ 100 ಝೀರೋ ಆಗ್ಬಿಡ್ತು. ಆಮೇಲೆ 20 ಕಿಲೋಮೀಟ್ರ್ ಮಾತ್ರ ಲೆಕ್ಕ. ಎಲ್ಲ ಲೆವೆಲ್ ಮಾಡಿರಲ್ಲ. ಹೋದ ಸರಿ ಫುಲ್ ಬಿದ್ದೋಗಿತ್ತಲ್ಲ, ಈ ಸತಿನೂ ಬೀಳೋದು ಮತ್ತೆ ಸಾಕ್ತದ ಮತ್ತೆ. ಅಲ್ಟಿ ಅವರ ಹಿಂಗಡೆ ಮಾಡ್ಬೇಕಪ್ಪ. ಈ ಮಳೆ ಇದೆ ಜೋರಿದೆಯಲ್ಲ.
ಆಮೇಲೆ ಥಿಯೇಟರ್ ಹೋದ್ರೆ ಎಲ್ಲ ನೋಡಿ ಇವನಿಗೇನಾಗಿದೆ ಇವ್ನು ಯಾರಿಗೂ ಹಿಂಗಡೆ ಚೂರ ಕಾರೆಲ್ಲ ಅಲ್ಲಿ ತನಕ ಹೋಗಿ ಸಾಕಾಯ್ತಾ ಆಮೇಲೆ ಜಾತ್ರೆ ಬರುತ್ತೆ ಹೌದು ವಿಡಿಯೋ ರೆಕಾರ್ಡ್ ಆಗ್ತಿದ್ಯಾ ಎಲ್ಲ ಡೈರೆಕ್ಟ್ ಇಲ್ಲೇ ಆಯ್ತದಾ ಅಪ್ಪ ನಿಧಾನವಾಗಾಯ್ತಾ ಹೋಣ ಹೋಣ ಓಯ್ ಎತ್ತಾಕಿದ ಬಿ ಹಿಂದೆ ಒಂದ್ಸರಿ ಟೌನಲ್ಲಿ ಕೂರ್ಬೇಕು ಗುರು ಹಾ ಎಂತ ಬಿ ಹಾ ಗಾಡಿ ಅಂತ ಮಸ್ತಿದೆ ಬಿ ಫೀಲು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಮಾರೆ ಎಕ್ಸ್ಪೀರಿಯನ್ಸ್ ವೆದರ್ ಮಸ್ತಿದೆ ಅದಕ್ಕೆ ಕ್ರೇಜಿ ವೆದರ್ ಮಸ್ತಿದ್ಯಾ ಮತ್ತೆ ಸ್ಟಾರ್ಟ್ ಮಾಡ್ತೀಯಲ್ಲ ಒಂದೇ ಸರಿ ಎಳ್ದಿತ್ತು ಹಿಂದೆ ಈಗ ಕೂತೆ ಅದಕ್ಕೆ ಮತ್ತೆ ಸ್ಲೋ ಮಾಡಿಲ್ಲ ಓಟ ಹೋಗ್ತೀರಲ್ಲ ಕ್ರೇಜಿ ಫೀಲಿಂಗು ಸಾಕಬಿ ಸ್ಲೋ ಮಾಡಿ ಏನ ಕೆಳಗೆ ಕಾರ್ ಬರ್ತದೆ ವೆದರ್ ಗಮ್ಮತ್ತಿದಾವಿ ಖುಷಿ ಆಗತ್ತೆ ಆಗಿಲ್ಲ ಸಡನ್ ಆಗಿ ನಿತ್ರೆ ಮಾತ್ರ ಗಾನ್ ರಪ್ಪ ಇಳಿಯತ್ತಾ ದಂಡಿ ಆಯ್ತಾನಲ್ಲ ಲೈಟ್ ಆಗಿತ್ತವ ಮಾಡ ಅವಾಗ ಬಂದಾಗ ಹೆಂಗಿದೆ ಚಾರ್ಜರ್ ಹೋಗಿ ಆಯ್ತಲ್ಲ ಝೂಮ್ ಮಾಡೋಷ್ಟು ಈಗ ಯೂಟರ್ನ್ ಆಗ್ತಲ್ಲ ಅಲ್ಲಿ ಹೋಗೋಣ ಮೊದಲು ಸ್ಲೋ ಮಾಡಿದ್ರೆ ಆಯ್ತು ಹಾಂಡಾ ಸಿವಿಕ್ ಒಂದು ಮಾಡಿ ಒಳ್ಳೆ ಹೊಡಿ ಏನು ಕಡಿಮೆ ಇಲ್ಲ ಲಾಕ್ ಟೆಂಟ್ ಹಾಕಿದಾರ ಹಾಕಿಲ್ವಾ ಹಾಕಿರ್ತಾರೆ ಗ್ಲಾಸ್ ಇಳಿಸಿದ್ದಾರೆ ಅಷ್ಟೇ ಮಳೆಗಾಲ ಅಷ್ಟು ಗೊತ್ತಾಗಲ್ಲ ಮಳೆಗಾಲ ಯಾರು ಕೇಳಲ್ಲ ಬೇಸಿಗೆಲ್ಲ ಕಿರಿಕಿರಿ ಅವಾಗಲೇ ಎತ್ಕೊಳ್ಳೋದು ಫುಲ್ ಬಿಸಿಲಿಗೆ ನೋಡಿದ್ ಮಾರೆ ಹಣ್ಣಿನ ಅಂಗಡಿ ವಾಗ್ ಮಾಡಿದ್ವಿ ಸ್ಕೇಟಿಂಗ್ ಇದು ಮಾಡ್ಬೇಕಪ್ಪಿ ಬ್ಲಾಗ್ ಆಯ್ತಾ ರೋಡ್ಗಳು ನೋಡು ಎಷ್ಟು ಚಂದ ಇದೆ ಇಲ್ಲೇ ಬಿದ್ದಿರ್ತಿದೆ ನಾನು ಸ್ಟಾರ್ಟ್ ಮಾಡಿ ಅಲ್ಲಿ ಸೆಟ್ ಬೀಳ್ತಿತ್ತು ಅದ್ರ ಜೊತೆ ಫಾರಿನಲ್ಲೆಲ್ಲ ಮಾಡ್ತಾರ ಬಿ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಮುಂಬೈಯಲ್ಲೂ ಮಾಡ್ತಾರ ಬಿ ಅದು ಹೌದು ಮುಂಬೈ ಇಲ್ಲಿ ನೋಡಿ ಇಲ್ಲಿ ಹಂಗಿದೆ ಅದಕ್ಕೆ 45 ಲಕ್ಷ ಪಿಕ್ಚರ್ ಇಲ್ಲ ಇದಕ್ಕೆ 6 ಲಕ್ಷ ಮರೆ ಅದಕ್ಕೆ 45 ಲಕ್ಷ ಕೊಡ್ಬಾರ್ದು ಹಂಗಾರೆ ನಿನ್ನೆ ನನ್ನ ಗಾಡಿಗೆ ಹೊಡೆದ ಅನ್ಕೊಂಡೆ ಒಳ್ಳೆ ರಾಕೆಟ್ ಬಂದ ಮಾರೆ ಒಳ್ಳೆ ರೈಡ್ ಅಪ್ಪಿ ಸುಮ್ಮನೆ ಕೂರಕ್ಕಿಂತ ಒಂದು ವಿಡಿಯೋ ಅದ ಹೌದು ಒಂದು ಟೈಮ್ ಪಾಸು ನಂಗೊಂದು ಗಾಡಿ ರನ್ ಮಾಡ್ದಂಗೂ ಆಯ್ತು ಅಲ್ಲ ನಮ್ಗೆ ನ್ಯಾಕ್ ಸಿಗ್ಬೇಕಲ್ಲ ಮಹೀಂದ್ರ ಯಾವ್ದು ಹೇಳಬ್ಬಿ ಮಹೀಂದ್ರ ಹೇಳಿದ್ ನೀನು ಮಹೀಂದ್ರ ಜೀತೋ ರೈಡ್ ಹೋಗಿ ಬಂದೆ ಸಖತ್ ಫೀಲ್ ಆಯ್ತು ಅಭಿ ಹೆಂಗಿತ್ತ ಸೂಪರ್ ಆಗಿತ್ತು ಅಭಿ ಸೂಪರ್ ಇರ್ಬೇಕಲ್ಲ ಗಾಡಿ ತಗೊಂತ ಹೊಸ ಗಾಡಿ ಅಲ್ಲ ಸೂಪರ್ ಆಗಿದೆ ಯಪ್ಪ ಒಳ್ಳೆ ಜನ ಇದ್ರದ್ದು ಅದು ಬಾಯ್ ಫ್ರೆಂಡು ರೀಸೆಂಟಾಗಿ ಬಂದಿರೋದು ಅಚ್ಚಿ ನಿಮ್ಮ ಟಿಂಕ್ ಮನೆ ಬಿಡ್ತಾ ಟಿಂಕ್ ಜಾಗ ಇಲ್ಲ ಈಗ ಅದು ಬಂದ್ಮೇಲೆ ಎಲ್ಲಾಯ್ತದು ಬರತ್ತೆ ಸುಮಾರು ದಿನ ಆಯ್ತು ಕಾಣ್ತು ಬಂದ್ಮೇಲೆ ಬರುತ್ತೆ ಅಲ್ಲಿ ಆ ಅಭಿ ಮನೆ ಹತ್ರ ಹೋಗಿಲ್ಲ ಅಲ್ಲಿ ಹೋಗಿದ್ದೆ ನಾನು ಅಲ್ಲಿ ಚೆನ್ನಾಗಿ ನೋಡ್ಕೊಂತಾರ ಈ ಏರಿಯಾ ಅಷ್ಟೇ ಮತ್ತೆ ಎಲ್ಲಿ ಸುಮಾರು ನಾಯಿದೆ ಯಾರ್ಯಾರೋ ತಂತ ಹಾಂ ಅಭಿ ಸಿಗೋಣ ಬಾಯ್ 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 ಹೇಳ ಇವತ್ತಿನ ಬ್ಲಾಗ್ ಮುಗೀತ ಮೊನ್ನೆ ಬಂದೆ ವಾಪಸ್ ಎಡಿಟ್ ಮಾಡ್ಬೇಕು ಗುರು ಇವಾಗ ಬಾಯ್ ಬಾಯ್